ವೀಕ್ಷಕರೇ ನಮಸ್ಕಾರ. ಲೈವ್ ಹಾವೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಅಂದರೆ 11/8/2026 ಮಂಗಳವಾರ ಹಾವೇರಿ ಜಿಲ್ಲೆಯ ಹವಾಮಾನ ವರದಿ ಏನಿದೆ ಅಂತ ಈಗ ನೋಡೋಣ. ವೀಕ್ಷಕರೇ, ಹವಾಮಾನ ವರದಿ ನೋಡುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಲೈವ್ ಹಾವೇರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ವೀಕ್ಷಕರೇ, ಹಾವೇರಿ ಜಿಲ್ಲೆಯಲ್ಲಿ ಮಂಗಳವಾರ ಮೋಡ ಕವಿದ ವಾತಾವರಣ ಮುಂದುವರಿಯಲಿದ್ದು ಜಿಲ್ಲೆಯ ಬಹುತೇಕ ಎಲ್ಲಾ ತಾಲೂಕುಗಳಲ್ಲಿ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ. ಜೊತೆಗೆ ಪಶ್ಚಿಮ ದಿಕ್ಕಿನಿಂದ ಬೀಸುವ ತಂಗಾಳಿಯಿಂದ ವಾತಾವರಣ ಮತ್ತಷ್ಟು ಆಹ್ಲಾದಕರವಾಗಿರಲಿದೆ. ಜಿಲ್ಲೆಯ ಸರಾಸರಿ ಗರಿಷ್ಠ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ತಾಪಮಾನ 23 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ ಇದೆ. ಇನ್ನು ತಾಲೂಕುವಾರು ಹವಾಮಾನ ವರದಿ ಏನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಹಾವೇರಿ ತಾಲೂಕಿನ ಹವಾಮಾನ ಹೀಗಿದೆ. ಗರಿಷ್ಠ 28 ಡಿಗ್ರಿ ಹಾಗೂ ಕನಿಷ್ಠ 23 ಡಿಗ್ರಿ ತಾಪಮಾನ ದಾಖಲಾಗಲಿದ್ದು ಮೋಡ ಕವಿದ ಆಕಾಶದೊಂದಿಗೆ ಹಗುರ ಜಿಟಿ ಮಳೆಯಾಗುವ ಸಾಧ್ಯತೆ ಇದೆ. ರಾಣೆಬೆನ್ನೂರು ತಾಲೂಕಿನಲ್ಲಿ ಗರಿಷ್ಠ 29 ಡಿಗ್ರಿ ಹಾಗೂ ಕನಿಷ್ಠ 23 ಡಿಗ್ರಿ ತಾಪಮಾನ ಇರಲಿದ್ದು ಗಾಳಿ ಸಹಿತ ಸಾಧಾರಣ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬ್ಯಾಡಗಿ ತಾಲೂಕಿನಲ್ಲಿ ಗರಿಷ್ಠ 27 ಡಿಗ್ರಿ ಹಾಗೂ ಕನಿಷ್ಠ 22 ಡಿಗ್ರಿ ತಾಪಮಾನ ದಾಖಲಾಗುವ ಸಾಧ್ಯತೆ ಇದ್ದು ತಂಪಾದ ವಾತಾವರಣದೊಂದಿಗೆ ಸಾಧಾರಣ ಮಳೆ ಹನಿಗಳು ಸುರಿಯಬಹುದು. ಇನ್ನು ಹಿರೇಕೆರೂರು ತಾಲೂಕಿನಲ್ಲಿ ಗರಿಷ್ಠ 27 ಡಿಗ್ರಿ ಹಾಗೂ ಕನಿಷ್ಠ 22 ಡಿಗ್ರಿ ತಾಪಮಾನ ಇರಲಿದ್ದು ದಟ್ಟ ಮೋಡಗಳ ಜೊತೆಗೆ ಚದುರಿದ ಮಳೆಯಾಗುವ ನಿರೀಕ್ಷೆ ಇದೆ. ಸವಣೂರು ತಾಲೂಕಿನಲ್ಲಿ ಗರಿಷ್ಠ 28 ಡಿಗ್ರಿ ಹಾಗೂ ಕನಿಷ್ಠ 23 ಡಿಗ್ರಿ ತಾಪಮಾನ ದಾಖಲಾಗಲಿದ್ದು ದಿನವಿಡೀ ಮೋಡಯುಕ್ತ ವಾತಾವರಣ ಕಂಡುಬರಲಿದೆ. ವಿಶೇಷವಾಗಿ ಸಂಜೆ ವೇಳೆಯಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಶಿಗ್ಗಾವಿ ತಾಲೂಕಿನಲ್ಲಿ ಗರಿಷ್ಠ 27 ಡಿಗ್ರಿ ಹಾಗೂ ಕನಿಷ್ಠ 22 ಡಿಗ್ರಿ ತಾಪಮಾನ ಇರಲಿದ್ದು ದಿನವಿಡೀ ತಂಪಾದ ತಂಗಾಳಿ ಹಾಗೂ ಹಗುರ ಮಳೆಯ ವಾತಾವರಣ ಮುಂದುವರಿಯಲಿದೆ. ಇನ್ನು ಜಿಲ್ಲೆಯ ಮಲೆನಾಡು ಭಾಗಕ್ಕೆ ಹೊಂದಿಕೊಂಡಿರುವ ಹಾನಗಲ್ ತಾಲೂಕಿನಲ್ಲಿ ಗರಿಷ್ಠ 26 ಡಿಗ್ರಿ ಹಾಗೂ ಕನಿಷ್ಠ 22 ಡಿಗ್ರಿ ತಾಪಮಾನ ದಾಖಲಾಗಲಿದ್ದು ನಿರಂತರ ಜಿಟಿ ಮಳೆಯೊಂದಿಗೆ ಮಲೆನಾಡು ಮಾದರಿಯ ತಂಪಾದ ಹವಾಮಾನ ಕಂಡುಬರಲಿದೆ. ಮಂಗಳವಾರ ದಿನಾಂಕ 11/8/2026 ಅಂದರೆ ಇವತ್ತು ಹವಾಮಾನ ವರದಿಯ ಪ್ರಮುಖ ಅಂಶಗಳತ್ತ ಗಮನ ಹರಿಸೋದಾದರೆ, ಜಿಲ್ಲೆಯ ಪಶ್ಚಿಮ ಭಾಗದ ತಾಲೂಕುಗಳಾದ ಹಾನಗಲ್ ಹಾಗೂ ಹಿರೇಕೆರೂರು ಪ್ರದೇಶಗಳಲ್ಲಿ ಮಳೆಯ ಪ್ರಭಾವ ಇತರೆ ತಾಲೂಕುಗಳಿಗಿಂತ ತುಸು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗದ ಕುರಿತು ಹೇಳೋದಾದರೆ, ಪಶ್ಚಿಮ ದಿಕ್ಕಿನಿಂದ ಗಂಟೆಗೆ ಸುಮಾರು 22ರಿಂದ 25 ಕಿಲೋಮೀಟರ್ ವೇಗದಲ್ಲಿ ತಂಗಾಳಿ ಬೀಸುವ ನಿರೀಕ್ಷೆ ಇದೆ. ತೇವಾಂಶದ ಪ್ರಮಾಣ ಸುಮಾರು 77% ಇರಲಿದ್ದು ಇದರಿಂದಾಗಿ ದಿನವಿಡೀ ತಂಪಾದ ಹಾಗೂ ಆಹ್ಲಾದಕರ ವಾತಾವರಣ ಕಂಡುಬರಬಹುದು. ಮಧ್ಯಾಹ್ನದ ಬಳಿಕ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸಾಧಾರಣ ಜಿಟಿ ಮಳೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಹವಾಮಾನಕ್ಕೆ ಅನುಗುಣವಾಗಿ ಯೋಜಿಸಿಕೊಳ್ಳುವುದು ಉತ್ತಮ. ಒಟ್ಟಾರೆಯಾಗಿ ಹೇಳುವುದಾದರೆ, ಇಂದು ಮಂಗಳವಾರ ಹವಾಮಾನ ವರದಿಯಂತೆ ಹಾವೇರಿ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆ, ತಂಪಾದ ಗಾಳಿ ಹಾಗೂ ಆಹ್ಲಾದಕರ ಹವಾಮಾನ ಮುಂದುವರಿಯಲಿದೆ. ಹಾವೇರಿ ಜಿಲ್ಲೆಯ ದೈನಂದಿನ ಹವಾಮಾನ ಮಾಹಿತಿ, ತಾಜಾ ಸುದ್ದಿಗಳು ಹಾಗೂ ವಿಶೇಷ ವರದಿಗಳಿಗಾಗಿ ಲೈವ್ ಹಾವೇರಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರದೇಶದ ಹವಾಮಾನ ಪರಿಸ್ಥಿತಿಯನ್ನ ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.